So marginal costing ಬಗ್ಗೆ ಈಗ explanation, theoretical explanation. But marginal costing is a technique of costing. Okay, it is not a method of costing, but it is a technique of costing. Method of costing ಅಂತ ಯಾವಾಗ ಹೇಳ್ತೀವಿ ನಾವು? When a particular method is used to ascertain the cost of production, then it is called method of costing. But here marginal costing is not used to ascertain the cost, but it is used by the management for taking decisions. Okay, so marginal costing is a technique used by the management. It is a tool used by the management for taking managerial decisions. So it is not used to ascertain the cost of production, but it is used for presenting the cost of production so as to help the management in taking decisions. ಅಂದ್ರೆ ಇಲ್ಲಿ ಕಾಸ್ಟ್ ಅನ್ನ ಅಸರ್ಟೈನ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ಮೇಕಿಂಗ್ ನಲ್ಲಿ ಹೆಲ್ಪ್ ಮಾಡೋದು. ಸೊ ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ ಅಂತಾನೆ ನಾವು ಇದನ್ನ ಕರಿಬಹುದು ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ. ಈ ಮಾರ್ಜಿನಲ್ ಕಾಸ್ಟಿಂಗು ಕಾಸ್ಟ್ ಅನ್ನ ಬೇರೆ ತರದಲ್ಲಿ ಪ್ರೆಸೆಂಟ್ ಮಾಡುತ್ತೆ. ದ ಕಾಸ್ಟ್ ಆರ್ ಪ್ರೆಸೆಂಟೆಡ್ ಇನ್ ಎ ಡಿಫರೆಂಟ್ ಮ್ಯಾನರ್, so that in an analytical manner, so that it helps the management in taking managerial decisions. Okay, so ಇಲ್ಲಿ marginal costing is also called as CVP analysis. Okay, marginal costing is also called as CVP analysis because it shows the interrelationship between the cost of production. C andre C refers to cost of production and V refers to volume of production. Okay, volume of production, and P refers to profit. So marginal costing techniques studies the interrelationship between the cost of production, volume of production or sales. Okay, volume of sales ಅನ್ನು ತಗೊಳ್ಳಬಹುದು. Volume of production ಸಾಮಾನ್ಯ volume of sales ಅನ್ನು ನಾವು ತಗೊಳ್ತೀವಿ. Volume of sales or volume of production and profit. ಈ ಮೂರು ಮಧ್ಯದಲ್ಲಿ ಇರುವಂತಹ ಸಂಬಂಧ ಏನಿದೆ, ರಿಲೇಶನ್ಶಿಪ್ ಏನಿದೆ, ಅದನ್ನ ಮಾರ್ಜಿನಲ್ ಕಾಸ್ಟಿಂಗ್ ಸ್ಟಡಿ ಮಾಡಿ. ಓಕೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆನ್ ಕಾಸ್ಟ್ ಅಂಡ್ ಪ್ರಾಫಿಟ್ಸ್? ಓಕೆ, ಈಗ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂದ್ರೆ ಏನು? ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್, ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ನೀವೇನ್ ಹೇಳ್ತೀರಿ ಅದನ್ನೇ ನಾವು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ, ಅಥವಾ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ, ಅಥವಾ ಲೆವೆಲ್ ಆಫ್ ಆಕ್ಟಿವಿಟಿ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ಲೆವೆಲ್ ಆಫ್ ಆಕ್ಟಿವಿಟಿ. ಸೊ ಇಲ್ಲಿ ನಾವು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಚೇಂಜ್ ಮಾಡೋದ್ರಿಂದ, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರಿಂದ, ಅಥವಾ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದ್ರಿಂದ ಅಥವಾ ಕಡಿಮೆ ಮಾಡೋದ್ರಿಂದ ನಮ್ಮ ಪ್ರಾಫಿಟ್ ಮೇಲೆ ಏನ್ ಪರಿಣಾಮ ಆಗುತ್ತೆ, ಕಾಸ್ಟ್ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಸೊ ಅದರಿಂದ ಇದನ್ನ ನಾವು ಸಿವಿಪಿ ಅನಾಲಿಸಿಸ್. ಓಕೆ, ಸಿವಿಪಿ ಅಂತ ಹೇಳಿದ್ರೆ ಸಿ ರೆಫರ್ಸ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್, ವಿ ರೆಫರ್ಸ್ ಟು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆರ್ ವಾಲ್ಯೂಮ್ ಆಫ್ ಸೇಲ್ಸ್, ಅಂಡ್ ಪಿ ರೆಫರ್ಸ್ ಟು ಪ್ರಾಫಿಟ್. ಇದನ್ನ ಸ್ಟಡಿ ಮಾಡಿದ್ರೆ ಓಕೆ, ಸೊ ಇಟ್ ಈಸ್ ಎ ಟೂಲ್ ಆರ್ ಎ ಟೆಕ್ನಿಕ್ used by the management for taking managerial decisions. It presents the costs in a different manner by differentiating between fixed cost and variable cost. ಇಲ್ಲಿ ನೋಡಿ, ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ ಅನ್ನೇ ಬೇರೆ ಮಾಡ್ತೀವಿ, ವೇರಿಯಬಲ್ ಕಾಸ್ಟ್ ಅನ್ನೇ ಬೇರೆ ಮಾಡ್ತೀವಿ. ಓಕೆ, by differentiating between fixed cost and variable cost, it analyzes the cost data and helps the management to take the important decisions. ಯಾವ ಏರಿಯಾಸ್ ಅಲ್ಲಿ ಯಾವ ಡಿಸಿಷನ್ ಏರಿಯಾಸ್ ಅಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನೆಲ್ಲ ನಾವು ಮುಂದೆ ಸ್ಟಡಿ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟೇ ಸಾಕು. ಓಕೆ, ಇಟ್ ಟೇಕ್ಸ್ ಕಾಂಟ್ರಿಬ್ಯೂಷನ್ ಆಸ್ ದ ಬೇಸಿಸ್ ಫಾರ್ ಟೇಕಿಂಗ್ ಮ್ಯಾನೇಜೀರಿಯಲ್ ಡಿಸಿಷನ್ಸ್. ಓಕೆ, ಮ್ಯಾನೇಜೀರಿಯಲ್ ಡಿಸಿಷನ್ ತಗೊಳ್ಬೇಕಾದ್ರೆ ಕಾಂಟ್ರಿಬ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು. ಆ ಕಾನ್ಸೆಪ್ಟ್ ಅನ್ನ, ಕಾಂಟ್ರಿಬ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಡಿಸಿಷನ್ಸ್ ಅನ್ನ ತಗೊಳ್ತೀವಿ. ಓಕೆ, this is the introductory part. Now let us start with the meaning of marginal cost. Marginal cost ಅಂದ್ರೆ ಏನು ಅಲ್ಲಿಂದ ನಾವು ಈಗ ಶುರು ಮಾಡ್ಕೊಳ್ಳೋಣ. ಓಕೆ, marginal cost refers to the variable cost. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ marginal cost is equal to
ವೇರಿಯಬಲ್ ಕಾಸ್ಟ್. ಇಷ್ಟೇ ನೆನಪಿಟ್ಕೊಳ್ಳಿ. ಈಗ ಹೌ ಟು ಡಿಫೈನ್ ಮಾರ್ಜಿನಲ್ ಕಾಸ್ಟ್? ವಾಟ್ ಈಸ್ ದ ಡೆಫಿನಿಷನ್ ಗಿವನ್ ಫಾರ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ರೆ, ಇಟ್ ಈಸ್ ದ ಅಮೌಂಟ್ ಅಟ್ ಎನಿ ಗಿವನ್ ವಾಲ್ಯೂಮ್ ಆಫ್ ಔಟ್ಪುಟ್. ಕೇಳಿಸ್ಕೊಳ್ಳಿ, ಇಟ್ ಈಸ್ ದ amount at any given volume of output by which costs are changed. ಬೆಳಿಗ್ಗೆ ಒಂಥರ ಮಾಡ್ತೀಯ, ನನಗೆ ಒಂಥರ ಮಾಡ್ತೀಯ. One unit. This is the definition given for the term marginal cost. Okay, it is the amount at any given volume of output. It is the amount by which the aggregate costs are changed. Okay, by which the aggregate cost total cost ನೈಟ್ ಡ್ಯೂಟಿ ನಿದ್ದೆ ಮಾಡಕ್ ಬಂದೀಗ ನಿದ್ದೆ ಮಾಡೋ ಕರ್ಮಕ್ಕೆಲ್ಲ ಕೂತ್ಕೊಂಡು ಅಲ್ಲಿ ಸುತ್ತರ್ಕೊಂಡು ಬರ್ತೀಯ volume of output ನಾವು ಅಷ್ಟೇ ಏನ್ ನೋಡಲು ಪ್ಲೇಸ್ ಇದನ್ನು ಕಾಸ್ಟ್ ಕೂಡ ಚೇಂಜ್ ಆಗುತ್ತೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಚೇಂಜ್ ಆಗುತ್ತೆ. ಎಷ್ಟು ವ್ಯತ್ಯಾಸ ಆಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ, ಆ ಅಮೌಂಟ್ ಅನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಓಕೆ, ಸಪೋಸ್ ದ ಗಿವನ್ ವಾಲ್ಯೂಮ್ ಆಫ್ ಔಟ್ಪುಟ್ ಈಸ್ 1000 units ಅಂತ ಹೇಳ್ತೀವಿ. This is the given volume of output. Quantity of production ಅಂತ ಹೇಳ್ಬೋದು, volume of output ಅಂತ ಹೇಳ್ತೀವಿ. ಎರಡು ಒಂದೇ. Level of activity, quantity of output, volume of production. ಇದನ್ನ ಸಿನಾನಿಮಸ್ ಆಗಿ ನಾವು ಯೂಸ್ ಮಾಡ್ಕೊಳ್ತೀವಿ, ಒಂದೇ ಅರ್ಥದಲ್ಲಿ ಉಪಯೋಗಿಸ್ಕೊಳ್ತೀವಿ. Okay, so given volume of output is 1000 units. This is an example. Okay, and the cost of production, okay, the cost of production at this level is rupees 10,000. Okay, cost of production 10,000 rupees ಬಂದಿತ್ತು. Okay, ಅರ್ಥ ಆಗ್ತಿದೆಯಾ? 1000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ನಮಗೆ 10,000 rupees ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿತ್ತು. ಓಕೆ, ಈಗ ಸಪೋಸ್ the volume of production is increased by 1 unit ಅಂತ ತಿಳ್ಕೊಳ್ಳಿ. Suppose that we are producing 1001 unit and suppose that the total cost of production comes to 10,010 rupees. This is the total cost of production. ಈಗ the amount by which the aggregate costs have been changed is considered as the marginal cost. ನೋಡಿ, ಮೊದಲು aggregate cost ಎಷ್ಟಿತ್ತು? 10,000 ಇತ್ತು. ಈಗ volume of production change ಆದಾಗ you have increased the volume of production by 1 unit. ಅವರು ಅದನ್ನೇ ಡೆಫಿನಿಷನ್ ಹೇಳಿದ್ರು. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅನ್ನ 1 ಯೂನಿಟ್ ಇಂದ ಜಾಸ್ತಿ ಮಾಡಿದ್ರೆ, ಒಂದು ಅಥವಾ ಬೇರೆ ಯೂನಿಟ್ಸ್ ಇಂದ ಜಾಸ್ತಿ ಮಾಡಿದ್ರೆ ಅಥವಾ ಕಡಿಮೆ ಮಾಡಿದ್ರೆ ಇಲ್ಲಿ ಕೂಡ ಚೇಂಜ್ ಆಗುತ್ತೆ, ಅಗ್ರಿಗೇಟ್ ಕಾಸ್ಟ್ ಕೂಡ ಚೇಂಜ್ ಆಗುತ್ತೆ. The amount by which the aggregate costs are changed is considered as marginal cost. ಯಾವ ಅಮೌಂಟ್ ಇಂದ ಇಲ್ಲಿ ಚೇಂಜ್ ಆಗ್ತಾ ಇದೆ, ಎಷ್ಟು ಅಮೌಂಟ್ ಇಂದ ಚೇಂಜ್ ಆಗ್ತಾ ಇದೆ, ಆ ಅಮೌಂಟ್ ಅನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮೊದಲು 10,000 rupees ಇತ್ತು when you had produced 1000 units. Okay, now the total cost has increased to 10,010 rupees when the volume of production has increased by 1 unit. Okay, so the difference in aggregate cost due to change in the volume of production is called marginal cost. ಅರ್ಥ ಆಯ್ತಾ ಇದು? Yes ma'am. Point. Hello. Yes ma'am, ಅರ್ಥ ಆಯ್ತು. Okay. So ಈಗ marginal cost ಅನ್ನು ನೀವು ಈ ತರ ಕೂಡ ಡಿಫೈನ್ ಮಾಡಬಹುದು. It is the cost of producing an additional unit of a product. ಒಂದು ಅಡಿಷನಲ್ ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಥವಾ ಎಷ್ಟು ಕಾಸ್ಟ್ ಇಂದ ನಿಮ್ಮ ಅಗ್ರಿಗೇಟ್ ಕಾಸ್ಟ್ ಚೇಂಜ್ ಆಗಿದೆ, ಆ ಕಾಸ್ಟ್ ಅನ್ನ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಆನ್ ಅಡಿಷನಲ್ ಯೂನಿಟ್ ಆಫ್ ಪ್ರೊಡಕ್ಷನ್. ನೋಡಿ, ಈ ಒಂದು ಯೂನಿಟ್ ಅನ್ನ ಜಾಸ್ತಿ ಮಾಡಿದ್ದೇನೆ, ಒಂದು ಯೂನಿಟ್ ಅಡಿಷನಲ್ ಯೂನಿಟ್ ಅನ್ನ ಜಾಸ್ತಿ ಮಾಡಿದ್ದಕ್ಕೆ ಇಲ್ಲಿ 10 rupees ಜಾಸ್ತಿ ಆಗಿದೆ. ಓಕೆ, ಸೊ ಒಂದು ಅಡಿಷನಲ್ ಯೂನಿಟ್ಗೆ ನಿಮಗೆ 10 rupees ಬಿದ್ದಿದೆ ಅಂತ. ಹಾಗಾಗಿ ಈ 10 rupees ಅನ್ನ ನೀವು ಮಾರ್ಜಿನಲ್ ಕಾಸ್ಟ್ ಅಂತ ಕರೀತೀರಿ. This is the meaning of marginal cost. Now, how to calculate the marginal cost? ನಿಮಗೆ ಪ್ರಾಬ್ಲಮ್ ನಲ್ಲಿ ಮಾರ್ಜಿನಲ್ ಕಾಸ್ಟ್ ಅಂತ ಕೆಲವು ಸರಿ ಕೊಟ್ಟಿರೋದಿಲ್ಲ, ನೀವೇ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗುತ್ತೆ.
ಯಾವ್ಯಾವ ಐಟಮ್ಸ್ ಮಾರ್ಜಿನಲ್ ಕಾಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಮಾರ್ಜಿನಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ದ ವೇರಿಯಬಲ್ ಕಾಸ್ಟ್. ಓಕೆ, ವೇರಿಯಬಲ್ ಕಾಸ್ಟ್ ಏನಿದೆ ಅದನ್ನೇ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ತಿಳ್ಕೊಳ್ಬೇಕು ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ಸ್. ಓಕೆ, ಸೊ ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವುದು? ಓಕೆ, ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ ಯಾವುದು ಅನ್ನೋದನ್ನ ನಾವೀಗ ನೋಡ್ಕೊಳ್ಳೋಣ. ಓಕೆ, ಅದನ್ನ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇದನ್ನ ಬನ್ನಿ, ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು, ಓಕೆ, ಇಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಓವರ್ಹೆಡ್ಸ್. ವೇರಿಯಬಲ್ ಓವರ್ಹೆಡ್ಸ್, ಓವರ್ಹೆಡ್ಸ್ ಅಂದ್ರೆ ಏನು ಗೊತ್ತಿದೆ ನಿಮಗೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಇಂಡೈರೆಕ್ಟ್ ಕಾಸ್ಟ್. ಓಕೆ, ವೇರಿಯಬಲ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ತಗೊಳ್ತೀವಿ. Prime, not only prime cost but also variable indirect expenses are also considered as marginal costs. If this can be rewritten as follows, ಇದನ್ನ ಇನ್ನೊಂದು ತರ ಕೂಡ ಬರೀಬಹುದು. Prime cost ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. You have already prepared the cost sheet. Okay, cost sheet ಮಾಡಬೇಕಾದ್ರೆ ನೀವು prime cost ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಹೇಗೆ ಬರ್ದಿದ್ದು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ gives you prime cost. Okay, so ಇದನ್ನ ನಿರಂತರ ಬರೆಯೋದಾದ್ರೆ ಹೇಗೆ ಬರೆಯಬಹುದು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ಲಸ್ ವೇರಿಯಬಲ್ ಓವರ್ಹೆಡ್ಸ್. ಓಕೆ, ಹೀಗೆ ಬರೀ ಪ್ಲಸ್ ವೇರಿಯಬಲ್ ಓವರ್ಹೆಡ್ಸ್. ನೋಡಿ, ಪ್ರೈಮ್ ಕಾಸ್ಟ್ ಅಂತ ಹೇಳಬಹುದು, ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀವಿ. ಪ್ರೈಮ್ ಕಾಸ್ಟ್ ಅಂದ್ರೆ ಹೇಗೆ? ಡೈರೆಕ್ಟ್ ಮೆಟೀರಿಯಲ್ ಪ್ಲಸ್ ಡೈರೆಕ್ಟ್ ಲೇಬರ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ನೆನಪಿಟ್ಕೊಳ್ಳಿ, ಪ್ರೈಮ್ ಕಾಸ್ಟ್ ಈಸ್ ಆಲ್ವೇಸ್ ವೇರಿಯಬಲ್ ಕಾಸ್ಟ್. ಓಕೆ, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಆಗಲಿ, ಲೇಬರ್ ಆಗಲಿ, ಎಕ್ಸ್ಪೆನ್ಸಸ್ ಆಗಲಿ, ಡೈರೆಕ್ಟ್ ಅಂತ ಇದ್ರೆ ಅದು ಯಾವಾಗಲೂ ಕೂಡ ವೇರಿಯಬಲ್ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿರುತ್ತೆ. ಪ್ರೈಮ್ ಕಾಸ್ಟ್ ಈಸ್ ಆಲ್ವೇಸ್ ವೇರಿಯಬಲ್ ಕಾಸ್ಟ್. ಓಕೆ, ಸೊ ಹಾಗಾಗಿ ನಾವು ಪ್ರೈಮ್ ಕಾಸ್ಟ್ ಅನ್ನ ತಗೊಳ್ತೀವಿ. ಓಕೆ, ಅದರ ಜೊತೆಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ, ವೇರಿಯಬಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದಾದ್ರೂ ವೇರಿಯಬಲ್ ಇದ್ರೆ ಅದನ್ನು ಕೂಡ ನೀವು ಇದಕ್ಕೆ ಆಡ್ ಮಾಡ್ಕೊಳ್ಬೇಕಾಗ್ತದೆ. ಅದನ್ನ ಪ್ರಾಬ್ಲಮ್ ಅಲ್ಲಿ ಅವ್ರು ಹೇಳಿರ್ತಾರೆ, ವೇರಿಯಬಲ್ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ, ಆಗ ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಸೊ ಇದಿಷ್ಟನ್ನು ಆಡ್ ಮಾಡ್ಕೊಂಡ್ರೆ ದ ವೇರಿಯಬಲ್ ಕಾಸ್ಟ್. ನಾವು ವೇರಿಯಬಲ್ ಕಾಸ್ಟ್ ಅಂತ ಹೇಗೆ ಗೊತ್ತಾಗುತ್ತೆ? ಯಾವುದನ್ನ ವೇರಿಯಬಲ್ ಕಾಸ್ಟ್ ಅಂತ ನೀವು ಕರಿತೀರಿ ಅಂತ ಹೇಳಿದ್ರೆ, those costs which change proportionately according to the change in the volume of output. Volume of output ಜಾಸ್ತಿ ಮಾಡಿದಾಗ, ಕ್ವಾಂಟಿಟಿ ಆಫ್ ಔಟ್ಪುಟ್ ಜಾಸ್ತಿ ಮಾಡಿದಾಗ ಅಥವಾ ಕಡಿಮೆ ಮಾಡಿದಾಗ ಯಾವ ಕಾಸ್ಟ್ ಅದೇ ಪ್ರಮಾಣದಲ್ಲಿ ಚೇಂಜ್ ಆಗುತ್ತೆ ಅದನ್ನ ನಾವು ಏನಂತ ಕರಿತೀವಿ? ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಯಾವ ಕಾಸ್ಟ್ ವಾಲ್ಯೂಮ್ ಆಫ್ ಔಟ್ಪುಟ್ ಚೇಂಜ್ ಆದಾಗ ಅದೇ ಪ್ರಮಾಣದಲ್ಲೇ ಚೇಂಜ್ ಆಗುತ್ತೆ ಅದನ್ನ ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು 1000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದೀರಿ. Okay, this is the volume of output. Okay, and the cost of production is rupees 10,000. Okay, suppose you produce 1,200 units. Now the cost is rupees 12,000. Suppose you produce 1,500 units. Now the cost is rupees 15,000. ಹೀಗೆ ಈ ತರ ಒಂದು ಸ್ಕೇಲ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ನೋಡಿ, 1000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ 10,000 ರೂಪೀಸ್ ಬಂದಿದೆ. ಈಗ ಯು ಹ್ಯಾವ್ ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಬೈ 200 ಯೂನಿಟ್ಸ್. 200 ಯೂನಿಟ್ಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ನಿಮ್ಮ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬಂತು? 12,000 ರೂಪೀಸ್ ಬಂತು. And you have still further increased your cost volume of production to 1,500 units, and you have incurred a total cost of 15,000 rupees. ಈ ತರ ಇದ್ದಾಗ ಈ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ,
ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಚೇಂಜ್ ಆದ ಹಾಗೆ ಇಲ್ಲಿ ಟೋಟಲ್ ಕಾಸ್ಟ್ ಕೂಡ ಚೇಂಜ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅದೇ ಪ್ರಮಾಣದಲ್ಲಿ ಇಲ್ಲೂ ಕೂಡ ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ನಾವು ಹೇಗೆ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ಇಲ್ಲಿ ಪರ್ ಯೂನಿಟ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಪರ್ ಯೂನಿಟ್ ಕಾಸ್ಟ್ ಅನ್ನು ನೋಡ್ಕೊಳ್ಳೋಣ. ಇಲ್ಲಿ 10,000 rupees divided by number of units ಎಷ್ಟು 1000. 1000 units ಇಂದ ಡಿವೈಡ್ ಮಾಡಿ ಪರ್ ಯೂನಿಟ್ ಕಾಸ್ಟ್ ನಿಮಗೆ ಸಿಗುತ್ತೆ. ಓಕೆ, ಎಷ್ಟು ಬರುತ್ತೆ rupees 10 per unit ಬರುತ್ತೆ. ಓಕೆ, ಇಲ್ಲಿ ನೋಡಿ ಎರಡನೇ ಕೇಸ್ ಅಲ್ಲಿ 12,000 rupees divided by 1200 units. Here also you get rupees 10 per unit. Then 15,000 rupees divided by 1,500 units. This gives you rupees 10 only. Okay, ಇಲ್ಲಿ ನೋಡ್ಕೊಳ್ಳಿ, this is the important feature of behavior of variable cost. Variable cost ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ನಿಮಗೆ. ಇಲ್ಲಿ when there is a change in the volume of production, total variable cost will also change. Okay, it increases proportionately with the increase in the volume of output. Okay, ಈ ಕಡೆಯಿಂದ ನೀವು ಹೋದ್ರೆ ಫಸ್ಟ್ 1500 ಯೂನಿಟ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಆಮೇಲೆ you have decreased the volume of production to 1200, then you have decreased the volume to 1000 ಅಂತ ಹೇಳಿದ್ರೆ ಈ ತರ ನೀವು ತಗೊಂಡ್ರೆ ಆಗ when there is a change, when there is a decrease in the volume of output, there is a decrease in the certain expenses also, proportionate decrease in the expenses. Such expenses are considered as variable expenses. ಸಾಮಾನ್ಯವಾಗಿ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಲ್ಲವೂ ಕೂಡ ವೇರಿಯೇಬಲ್ ಆಗಿದೆ. ನೀವು ಒಂದು ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಿದರೆ 10 rupees ವರ್ತ್ ಆಫ್ ಮೆಟೀರಿಯಲ್ ಸಾಕು. 2 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ 20 rupees ವರ್ತ್ ಆಫ್ ಮೆಟೀರಿಯಲ್ಸ್ ಬೇಕಾಗುತ್ತೆ. 3 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದರೆ 30 rupees ವರ್ತ್ ಆಫ್ ಮೆಟೀರಿಯಲ್ಸ್ ಬೇಕಾಗುತ್ತೆ. ಈ ತರ ಓಕೆ, ಇದು ಪ್ರೊಡಕ್ಷನ್ ಚೇಂಜ್ ಆದಾಗೆ ಕೆಲವು ಎಕ್ಸ್ಪೆನ್ಸಸ್ ಅದೇ ಪ್ರಮಾಣದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೇ ಪ್ರಮಾಣದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ವೇರಿಯೇಬಲ್ ಕಾಸ್ಟ್ ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಬಿಹೇವಿಯರ್ ಆಫ್ ವೇರಿಯೇಬಲ್ ಕಾಸ್ಟ್ ಏನು ಅಂತ ಹೇಳಿದ್ರೆ ಕಾಸ್ಟ್ ಪರ್ ಯೂನಿಟ್ ರಿಮೈನ್ಸ್ ಕಾನ್ಸ್ಟೆಂಟ್. ನೋಡಿ, ವೇರಿಯೇಬಲ್ ಕಾಸ್ಟ್ ಇದನ್ನ ಕಾಸ್ಟ್ ಶೀಟ್ ಮಾಡಬೇಕಾದ್ರೂ ಕೂಡ ನಾನು ಹೇಳಿದ್ದೇನೆ. ವೇರಿಯೇಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೈನ್ಸ್ ಕಾನ್ಸ್ಟೆಂಟ್. Total changes, total cost, total variable cost changes, but variable cost per unit remains constant. ಇದು ನಿಮಗೆ ಸರಿಯಾಗಿ ಅರ್ಥ ಆಗಿದ್ದರೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಫಿಕ್ಸ್ಡ್ ಕಾಸ್ಟಿಂಗ್ ಬರೋಣ. ಯಾಕೆಂದ್ರೆ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ ಅಲ್ಲಿ we have to differentiate between variable cost and fixed cost. ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು, ವೇರಿಯೇಬಲ್ ಕಾಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ವೇರಿಯೇಬಲ್ ಕಾಸ್ಟ್ ಬಿಹೇವಿಯರ್ ಹೇಗಿರುತ್ತೆ ಅಂತ ನಾನು ಹೇಳಿದೆ. ಯಾವಾಗ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದೇ ಪ್ರಮಾಣದಲ್ಲಿ ಟೋಟಲ್ ವೇರಿಯೇಬಲ್ ಕಾಸ್ಟ್ ಕೂಡ ಚೇಂಜ್ ಆಗುತ್ತೆ. ಆದ್ರೆ ಪರ್ ಯೂನಿಟ್ ವೇರಿಯೇಬಲ್ ಕಾಸ್ಟ್ ಇದ್ದ ಹಾಗೆ ಇರುತ್ತೆ. ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. ಈಗ ಫಿಕ್ಸ್ಡ್ ಕಾಸ್ಟ್ ಬರೋಣ. ಸಪೋಸ್ ಫಿಕ್ಸ್ಡ್ ಕಾಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮುಂದೆ ಐತೆ. Suppose you use 1000 units. Okay, there is a certain item of expenditure which remains at rupees 5,000. And even if you the volume of production to 1200 units, this item of expenditure remains at rupees 5,000 only. Suppose you still increase volume of production to 1200 units, then also you incur the same amount of expenditure. Okay, 1000 units, 1200 units. Expenditure 5,000 ಇರುತ್ತೆ. 1500 units ಅನ್ನು ಪ್ರೊಡ್ಯೂಸ್ ಮಾಡಿದ್ರು ಕೂಡ the expenditure remains at rupees 5,000. ಈ ತರ ಎಕ್ಸ್ಪೆನ್ಸಸ್ ಅನ್ನ ನಾವು ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಅಂತ ಕರೀತೀವಿ. Those items of expenses which remain fixed irrespective of the change in the volume of production. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಏನೇ ಬದಲಾಗಲಿ ಕೆಲವು ಎಕ್ಸ್ಪೆನ್ಸಸ್ ಇದ್ದ ಹಾಗೆ ಇರುತ್ತೆ.
ಅಂತ ಎಕ್ಸ್ಪೆನ್ಸಸ್ ಅನ್ನ ನಾವು ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಐಟಮಿನ ಎಕ್ಸಾಂಪಲ್ ಕೊಡೋದಾದ್ರೆ ರೆಂಟ್ ಆಫ್ ದ ಬಿಲ್ಡಿಂಗ್ ಅಂತ ತಿಳ್ಕೊಳ್ಳಿ. ಫ್ಯಾಕ್ಟರಿ ಬಿಲ್ಡಿಂಗಿಗೆ ನೀವು ಪ್ರತಿ ಮಂತ್ 5000 rupees ರೆಂಟ್ ರೆಂಟ್ ಆಫ್ ದ ಬಿಲ್ಡಿಂಗ್ ಅಂತ ತಿಳ್ಕೊಳ್ಳಿ. ಯು ಆರ್ ಪೇಯಿಂಗ್ 5000 rupees ರೆಂಟ್. ನೀವು 1000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಆ ಮಂತ್ ಅಲ್ಲಿ 5000 rupees ಅನ್ನೇ ಕೊಡ್ತೀವಿ. ನೆಕ್ಸ್ಟ್ ಮಂತ್ ಅಲ್ಲಿ ಸಪೋಸ್ ಯು ಆರ್ ಪ್ರೊಡ್ಯೂಸಿಂಗ್ 1200 ಯೂನಿಟ್ಸ್ ಅಂತ ತಿಳ್ಕೊಳ್ಳಿ. 1200 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಯು ವಿಲ್ ಪೇ ದ ಸೇಮ್ ಅಮೌಂಟ್ ಆಫ್ ರೆಂಟ್. ಫ್ಯಾಕ್ಟರಿ ಬಿಲ್ಡಿಂಗ್ ಏನ್ ಜಾಸ್ತಿ ಕೊಡಲ್ಲ ನೀವು, ಸಾರಿ ಫ್ಯಾಕ್ಟರಿ ಬಿಲ್ಡಿಂಗಿಗೆ ರೆಂಟ್ ಏನ್ ಜಾಸ್ತಿ ಕೊಡೋದಿಲ್ಲ. ಓಕೆ, ಅಥವಾ 1500 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಬಿಲ್ಡಿಂಗ್ ರೆಂಟ್ ಏನು ಜಾಸ್ತಿ ಕೊಡೋದಿಲ್ಲ. ಬಿಲ್ಡಿಂಗ್ ರೆಂಟ್ ಇದ್ದ ಹಾಗೆ ಇರುತ್ತೆ, ನಿಮ್ಮ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಮಾತ್ರ ಚೇಂಜ್ ಆಗ್ತಾ ಇದೆ. ಇಂಥ ಐಟಮ್ಸ್ ಅನ್ನ ನಾವೇನ ಕರಿತೀವಿ, ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಓಕೆ, ಈ ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಅಂದ್ರೆ ಈಗ ನೀವು ಇದನ್ನ ಹೇಳೋದಾದ್ರೆ ಹೇಗೆ ಹೇಳ್ಬೇಕು, ದೋಸ್ ಎಕ್ಸ್ಪೆನ್ಸಸ್ ವಿಚ್ ರಿಮೇನ್ ಫಿಕ್ಸೆಡ್ ಇನ್ ಟೋಟಲ್, which remain fixed in total, even though there is an increase or decrease in the level of output. Level of output, volume of output ಏನೇ ಬದಲಾದರೂ ಕೂಡ ಕೆಲವು ಎಕ್ಸ್ಪೆನ್ಸಸ್ ಟೋಟಲ್ ಆಗಿ ಹಾಗೆ ಉಳಿದಿರುತ್ತೆ. ಓಕೆ, ಟೋಟಲ್ ಎಕ್ಸ್ಪೆನ್ಸಸ್ ಹಾಗೆ ಉಳಿದಿರುತ್ತೆ. ಅಂತ ಎಕ್ಸ್ಪೆನ್ಸಸ್ ಅನ್ನ ನಾವು ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ಇಲ್ಲಿ ಪರ್ ಯೂನಿಟ್ ಕಾಸ್ಟ್ ಏನಾಗುತ್ತೆ ಅಂತ ನೋಡೋಣ. ಓಕೆ, ಪರ್ ಯೂನಿಟ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ. Per unit cost ಏನಾಗುತ್ತೆ, ಟೋಟಲ್ ಇಸ್ 5000 divided by 1000 ಅಂದ್ರೆ rupees 5 per unit ಬರ್ತದೆ. ಇಲ್ಲಿ 1200 ಸಾರಿ 5000 divided by 1200 ಅಂದ್ರೆ ಎಷ್ಟು ಬರುತ್ತೆ ನೋಡಿ. ಓಕೆ, 4 ಎಷ್ಟು ಬರುತ್ತೆ, 4.1 ಎಷ್ಟು ಬರುತ್ತೆ. ಓಕೆ, ಸೊ ಇದು ಪರ್ ಯೂನಿಟ್ ಕಾಸ್ಟ್. ಈಗ 1500 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ರೆಂಟ್ ರಿಮೇನ್ಸ್ ಎಟ್ 5020. ಓಕೆ, 5000 ಇದ್ದ ಹಾಗೆ ಇರುತ್ತೆ. ಕಾಣಿಸ್ತಾ ಇದೆ ನಾನು ಬರೀತಾ ಇರೋದು? ಇಲ್ಲ ಅಲ್ಲ, ಇಲ್ಲ ಲೆಫ್ಟ್ ಸೈಡ್ ಕಾಣಿಸ್ತಿಲ್ಲ. ಓಕೆ, ಇಲ್ಲಿ ನೋಡಿ 5000 rupees ಫಾರ್ ಪ್ರೊಡ್ಯೂಸಿಂಗ್ 1000 ಯೂನಿಟ್ಸ್ ಅಂದ್ರೆ per unit 5 rupees. And here 5000 rupees for 1200 units ಅಂದ್ರೆ 4.1 ಎಷ್ಟು ಬರುತ್ತೆ. ಇಲ್ಲಿ 5000 divided by 1500 units ಅಂತಂದ್ರೆ ಎಷ್ಟು ಬರುತ್ತೆ, 3.33. ಓಕೆ, 3. ಎಷ್ಟು ಬರುತ್ತೆ, 33. ಇಲ್ಲಿ per unit ಫಿಕ್ಸೆಡ್ ಕಾಸ್ಟ್ ಚೇಂಜ್ ಆಗ್ತಾ ಇದೆ. ಫಿಕ್ಸೆಡ್ ಕಾಸ್ಟ್ per unit always changes with the change in the volume of output, but total fixed cost remains the same. ಅರ್ಥ ಆಗ್ತಾ ಇದೆ ಇದು? Getting it? Yes ma'am. Okay? Yes ma'am. So ಈಗ ನೀವು ಈ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ವೇರಿಯಬಲ್ ಕಾಸ್ಟ್ ಅಲ್ಲಿ ಏನಾಗಿತ್ತು, ಅದರ ಆಪೋಸಿಟ್ ಇಲ್ಲ ಆಗ್ತಾ ಇದೆ. ಇವೆರಡು ಕೂಡ ಜಸ್ಟ್ ಆಪೋಸಿಟ್. ವೇರಿಯಬಲ್ ಕಾಸ್ಟ್ ಅಲ್ಲಿ ಪರ್ ಯೂನಿಟ್ ಇದ್ದ ಹಾಗೆ ಇರುತ್ತೆ, ಟೋಟಲ್ ವೇರಿಯಬಲ್ ಕಾಸ್ಟ್ ಚೇಂಜ್ ಆಗುತ್ತೆ. ಆದ್ರೆ ಫಿಕ್ಸೆಡ್ ಕಾಸ್ಟ್ ಅಲ್ಲಿ ಟೋಟಲ್ ಇದ್ದ ಹಾಗೆ ಇರುತ್ತೆ, ಆದ್ರೆ ಪರ್ ಯೂನಿಟ್ ಕಾಸ್ಟ್ ಚೇಂಜ್ ಆಗುತ್ತೆ. ನೀವು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ಫಿಕ್ಸೆಡ್ ಕಾಸ್ಟ್ ಪರ್ ಯೂನಿಟ್ ಕಡಿಮೆ ಆಗುತ್ತೆ. ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಓಕೆ, ನೀವು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಿದ್ರೆ ಫಿಕ್ಸೆಡ್ ಕಾಸ್ಟ್ ಪರ್ ಯೂನಿಟ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ನೀವು ಓಕೆ, ದಿಸ್ ಇಸ್ ದ ವೇರಿಯಸ್ ಐಟಮ್ಸ್ ಆಫ್ ಕಾಸ್ಟ್, ದಟ್ ಇಸ್ ಫಿಕ್ಸೆಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್. ಓಕೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ let us move on to the definition of marginal costing and the meaning of marginal costing. Marginal cost ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ? ಇಷ್ಟೇ ನೆನಪಿಟ್ಕೊಳ್ಳಿ, ಮಾರ್ಜಿನಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ವೇರಿಯಬಲ್ ಕಾಸ್ಟ್. ಇಷ್ಟೇ ನೆನಪಿಟ್ಕೊಳ್ಳಿ. ಓಕೆ, ಯಾವ್ಯಾವ್ದನ್ನ ವೇರಿಯಬಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡಬೇಕು, ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಓವರ್ಹೆಡ್ಸ್. ಇದನ್ನ ನೀವು ನೆನಪಿಟ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಪ್ರೈಮ್ ಕಾಸ್ಟ್ ಬರುತ್ತೆ, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆ, ವೇರಿಯಬಲ್ ಓವರ್ಹೆಡ್ಸ್ ಅಂದ್ರೆ ವೇರಿಯಬಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದನ್ನ ನೀವು ಅದು ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಓಕೆ, ಸೊ ಇದು ಈ ಫಾರ್ಮುಲಾ ನೀವು ನೆನಪಿಟ್ಕೊಂಡ್ಬಿಟ್ರೆ, ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಆಗ ನಿಮ್ ಕ್ಯಾಲ್ಕುಲೇಷನ್ ತಪ್ಪಾಗದೇ ಇಲ್ಲ.
Okay, marginal cost is nothing but variable cost. Variable cost per unit remains constant, but the total variable cost changes with the change in the volume of output. ಈ ಪಾಯಿಂಟ್ ಅನ್ನು ನೆನಪಿಡಿ. ಓಕೆ, ಫಿಕ್ಸೆಡ್ ಕಾಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಹಾಗೆ ಇರುತ್ತೆ, ಆದ್ರೆ ಪರ್ ಯೂನಿಟ್ ಫಿಕ್ಸೆಡ್ ಕಾಸ್ಟ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ when the volume of production changes. Okay, so ಇದಿಷ್ಟು ಕಾನ್ಸೆಪ್ಟ್ಸ್. ಈಗ ಕಮಿಂಗ್ ಟು ದ ಮೀನಿಂಗ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಈ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ, ಆ ಡೆಫಿನಿಷನ್ ಅನ್ನು ಫಸ್ಟ್ ಹೇಳ್ತೀನಿ. ಓಕೆ, ಮಾರ್ಜಿನಲ್ ಕಾಸ್ಟಿಂಗ್ is the ascertainment of marginal cost and the effect on profit of the changes in the volume of output by differentiating between fixed cost and variable cost. This is the definition given for the term marginal costing. Marginal costing na ee definition anna explain ಮಾಡಬೇಕಾದ್ರೆ ಇದನ್ನ ಡಿವೈಡ್ ಮಾಡಿ ಹೇಳ್ತೀನಿ. ಕ್ಲಾಸ್ ಅಲ್ಲನ್ನ ಕಟ್ ಮಾಡ್ಕೊಳ್ಳಿ. Okay, it is the ascertainment of marginal cost. So first point, marginal costing is concerned with the ascertainment of marginal cost. Okay, first ನೀವು marginal cost ಅನ್ನ find out ಮಾಡ್ತೀರಿ. Marginal costing technique ನಲ್ಲಿ first you will ascertain the marginal cost. Marginal cost ಅನ್ನ ascertain ಮಾಡ್ತೀರಿ. ಎರಡನೇ ಪಾಯಿಂಟ್, ascertainment of the profit, ascertainment of the effect of changes in volume of output, volume or type of output ಅಂತ ಹೇಳ್ತಾರೆ, volume or type of output on profit. Okay, second important point is that marginal costing is concerned with the ascertainment of the effect of changes in the volume of output on profit. ನೀವು ವಾಲ್ಯೂಮ್ ಆಫ್ ಔಟ್ಪುಟ್ ಅನ್ನ, ಕ್ವಾಂಟಿಟಿ ಆಫ್ ಔಟ್ಪುಟ್ ಅನ್ನ ಚೇಂಜ್ ಮಾಡೋದ್ರಿಂದಾಗಿ ಪ್ರಾಫಿಟ್ ಮೇಲೆ ಏನು ಪರಿಣಾಮ ಆಗಿದೆ. ಎಫೆಕ್ಟ್ ಅಂದ್ರೆ ಏನು? ಪರಿಣಾಮ. ಎಫೆಕ್ಟ್ ಆಫ್ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಔಟ್ಪುಟ್ ಆರ್ ಟೈಪ್ ಆಫ್ ಔಟ್ಪುಟ್ ಆನ್ ಪ್ರಾಫಿಟ್. ಪ್ರಾಫಿಟ್ ಮೇಲೆ ಏನು ಪರಿಣಾಮ ಆಯಿತು? 1000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಬಂದಿತ್ತು? 1200 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಬಂದಿದೆ? 1500 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಾದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ? ಇದನ್ನ ನೀವು ನೋಡ್ತೀರಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ಔಟ್ಪುಟ್ ಆನ್ ಪ್ರಾಫಿಟ್? ದಟ್ ವಿಲ್ ಬಿ ಸ್ಟಡಿಡ್ ಅಂಡರ್ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್. So it is also concerned with, it is not only concerned with the ascertainment of marginal cost, but also with the ascertainment of the effect of changes in the volume of output on profit. Okay, and the third point is by differentiating between fixed cost and variable cost. Okay, you have to make a distinction between variable cost and fixed cost. Total cost of production incurred in respect of a product should be divided into two parts. ಒಟ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನು ಎರಡು ಭಾಗ ಮಾಡ್ಕೊಳ್ತೀರಿ. ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ ನಲ್ಲಿ ಇದನ್ನ ಮಾಡಬೇಕು ನಾವು. ಓಕೆ, ಯು ಹ್ಯಾವ್ ಟು ಡಿವೈಡ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಬೈಫರ್ಕೇಟ್ the total cost of production into two parts, fixed cost and variable cost. ಯಾವ fixed cost ಅಂತ ಹೇಳಿದ್ವಿ, which remains constant in total, but fixed cost per unit changes ಅಂತ ಹೇಳಿದ್ವಿ. ಅಂದ್ರೆ variable cost ಅಂದ್ರೆ per unit cost remains constant, but total variable cost changes ಅಂತ ಹೇಳಿದ್ವಿ. So ನೀವು total cost of production ಅನ್ನ ಇಲ್ಲಿ ಎರಡು ಭಾಗ ಮಾಡ್ಕೊಳ್ಬೇಕು, fixed cost ಮತ್ತೆ variable cost ಅಂತ ಮಾಡ್ಕೊಂಡು ಆ ಮೂಲಕ you have to find out the effect on profit of the changes in the volume of output or type of output. This is the meaning of marginal costing technique. ಆ ಫಾರ್ಮುಲಾ ನೀವು ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದೇ ಫಾರ್ಮುಲಾ ಡೆಫಿನಿಷನ್ ಅನ್ನು ಸರಿಯಾಗಿ ಓದ್ಕೊಬೇಕು. ಡೆಫಿನಿಷನ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ascertainment of marginal cost and the effect. ಈ ascertainment ಅನ್ನು ಬಿಟ್ಟಿದ್ದಾರೆ, ನಾನು ನಿಮಗೆ ಅರ್ಥ ಆಗಲಿ ಅಂತ ಬರ್ದಿದ್ದು. ಓಕೆ, and the effect on profit
ಡೆಫಿನಿಷನ್ ಅಲ್ಲಿ ಅದನ್ನ ನೀವು ಹೀಗೆ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಫೆಕ್ಟ್ ಆಫ್ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಔಟ್ಪುಟ್ ಆನ್ ಪ್ರಾಫಿಟ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಅವ್ರು ಕೊಟ್ಟಿರೋದು ಹೇಗೆ ಅಂದ್ರೆ ಇಟ್ ಈಸ್ ದ ಅಸರ್ಟೈನ್ಮೆಂಟ್ ಆಫ್ ಮಾರ್ಜಿನಲ್ ಕಾಸ್ಟ್ ಅಂಡ್ ದ ಎಫೆಕ್ಟ್ ಆನ್ ಪ್ರಾಫಿಟ್ ಆಫ್ ದ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಟೈಪ್ ಆಫ್ ಔಟ್ಪುಟ್ by differentiating between fixed cost and variable cost. This is the definition given by the marginal costing, given for the term marginal costing. Okay, so ಈಗ ನೀವು ಈ how to ascertain marginal cost ಅನ್ನೋದು ನೀವು ಗೊತ್ತುಂಟು, ಫಾರ್ಮುಲಾ ಹೇಳಿದ್ದೀನಿ ನಾನು. ಎಫೆಕ್ಟ್ ಆನ್ ಪ್ರಾಫಿಟ್ ಆಫ್ ದ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಔಟ್ಪುಟ್ ಅನ್ನ ನೀವು ಮುಂದೆ ಪ್ರಾಬ್ಲಮ್ ಮಾಡ್ತಾ ತಿಳ್ಕೊಳ್ತೀರಿ. ಹೇಗೆ ನಿಮ್ಮ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಚೇಂಜ್ ಆದಾಗ ಪ್ರಾಫಿಟ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ ತೋರಿಸುತ್ತೆ. ಸೊ ಇಟ್ ಸ್ಟಡೀಸ್ ದ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂಡ್ ಪ್ರಾಫಿಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಮತ್ತೆ ಪ್ರಾಫಿಟ್, ಈ ಮೂರ ಮಧ್ಯೆ ಯಾವ ತರ ಸಂಬಂಧ ಇದೆ? ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಚೇಂಜ್ ಆದಾಗ ಕಾಸ್ಟ್ ಏನಾಗುತ್ತೆ, ಪ್ರಾಫಿಟ್ ಏನಾಗುತ್ತೆ. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದಾಗ ಕಾಸ್ಟ್ ಏನಾಗುತ್ತೆ, ಪ್ರಾಫಿಟ್ ಏನಾಗುತ್ತೆ. ಇದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಹಾಗಾಗಿ ಇದನ್ನ ಸಿವಿಪಿ ಅನಾಲಿಸಿಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ದ ಫೀಚರ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ಫೀಚರ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಅದರ ಫೀಚರ್ಸ್ ಏನು